ಅಮೆರಿಕ ಇಸ್ರೇಲ್ ದಾಳಿ ಈ ಮಧ್ಯೆ ಭೂಕಂಪನ ಕೂಡ ಆಗಿದೆ. ಯುದ್ಧದ ವೇಳೆ ಭೂಕಂಪನಕ್ಕೆ ನಲುಗಿದೆ ಇರಾನ್. ಅಮೆರಿಕ ಇಸ್ರೇಲ್ ದಾಳಿ ಮಧ್ಯೆ ನಡುಗಿದಂತಹ ಭೂಮಿ ಯುದ್ಧದ ವೇಳೆ ಭೂಕಂಪನಕ್ಕೆ ನಲುಗಿತು ಇರಾನ್. ದಕ್ಷಿಣ ಇರಾನ್ನಲ್ಲಿ 4.3 ತೀವ್ರತೆಯ ಭೂಕಂಪನ ಕೂಡ ಉಂಟಾಗಿದೆ. ಇರಾನ್ನ ಗಿರಾಶ್ ಪ್ರದೇಶದಲ್ಲಿ ಸಂಭವಿಸಿದಂತಹ ಭೂಕಂಪ ಘನಘೋರ ಯುದ್ಧದ ನಡುವೆಗೆ ಪ್ರಕೃತಿ ಕೂಡ ವಿಕೋಪವನ್ನ ತೋರಿಸುತ್ತಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಪ್ರಕೃತಿ ವಿಕೋಪದ ಮಧ್ಯೆಯೂ ಇರಾನ್ನಿಂದ ವಾರ್ ಮುಂದುವರೆದಿದೆ. ಅಮೆರಿಕ ಇಸ್ರೇಲ್ ದಾಳಿ ಮಧ್ಯೆ ನಡುಗಿತು ಭೂಮಿ. ಯುದ್ಧದ ವೇಳೆಗೆ ಭೂಕಂಪನಕ್ಕೆ ಇರಾನ್ ಸಾಕ್ಷಿಯಾಗಿದೆ. ದಕ್ಷಿಣ ಇರಾನ್ನಲ್ಲಿ 4.3 ತೀವ್ರತೆಯ ಭೂಕಂಪನವಾಯಿತು. ಯುದ್ಧ ನಡೀತಿದೆ, ಈ ಕಡೆ ಭೂಕಂಪನವೂ ಆಗ್ತಿದೆ. ಇರಾನ್ನ ಗಿರಾಶ್ ಪ್ರದೇಶದಲ್ಲಿ ಸಂಭವಿಸಿದಂತಹ ಭೂಕಂಪ ಇದು. ಘನಘೋರ ಯುದ್ಧದ ನಡುವೆಯೇ ಪ್ರಕೃತಿಯ ವಿಕೋಪವು ಮೆರೆದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಈ ಭೂಕಂಪನದಿಂದ ಸಂಭವಿಸಿಲ್ಲ. ಪ್ರಕೃತಿ ವಿಕೋಪದ ಮಧ್ಯೆಯೂ ಆಯ್ತು ಇರಾನ್ನಿಂದ ವಾರ್. ಈ ಕಡೆ ಭೂಕಂಪನವಾಗ್ತಿದ್ರು, ಆ ಕಡೆ ವಾರ್ ಮುಂದುವರಿತಾನೇ ಇದೆ ಇರಾನ್ನಿಂದ. ಇರಾನ್ ಕೂಡ ಸುಮ್ಮನಿರುವಂತಹ ಯಾವುದೇ ಸಂದರ್ಭಗಳು ಉಂಟಾಗಿಲ್ಲ. ಯಾಕೆಂದ್ರೆ 4.3 ತೀವ್ರತೆಯ ಭೂಕಂಪನವಾಗಿದೆ ದಕ್ಷಿಣ ಇರಾನ್ನಲ್ಲಿ. ಆದರೂ ಕೂಡ ಇರಾನ್ ತನ್ನ ದಾಳಿಯನ್ನ ಮುಂದುವರಿಸಿದೆ. ಇರಾನ್ನ ಗಿರಾಶ್ ಪ್ರದೇಶದಲ್ಲಿ ಸಂಭವಿಸಿದಂತಹ ಭೂಕಂಪ ಇದು. ಘನಘೋರ ಯುದ್ಧದ ನಡುವೆ ಪ್ರಕೃತಿಯೂ ಕೂಡ ತನ್ನ ವಿಕೋಪವನ್ನ ಮೆರೆದಿರುವಂಥದ್ದು. ಪ್ರಕೃತಿ ವಿಕೋಪದ ಮಧ್ಯೆಯೂ ಕೂಡ ಇರಾನ್ನಿಂದ ವಾರ್ ಮುಂದುವರೆದಿರುವಂಥದ್ದು. ಈ ಕಡೆ ಅಮೆರಿಕ ಎಷ್ಟೇ ಎಚ್ಚರಿಕೆಯನ್ನ, ಸರ್ವನಾಶದ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಇರಾನ್ ಡೋಂಟ್ ಕೇರ್ ಅಂತಿರುವಂಥದ್ದು. ಒಂದ್ ವೇಳೆ ಪ್ರಕೃತಿನೇ ವಿಕೋಪವಾದ್ರೂ ಕೂಡ ಇರಾನ್ ತನ್ನ ವಾರ್ ಅನ್ನು ಮಾತ್ರ ನಿಲ್ಲಿಸಿಲ್ಲ. ಘನಘೋರ ಯುದ್ಧಕ್ಕೆ ಮತ್ತೆ ಇರಾನ್ ಸಾಕ್ಷಿಯಾಗಿದೆ. ಈ ಯುದ್ಧದ ನಡುವೆಯೇ ಭೂಕಂಪನ ಕೂಡ ಆಗಿರುವಂಥದ್ದು. 4.3 ತೀವ್ರತೆಯ ಭೂಕಂಪನವಾಗಿದೆ ಇರಾನ್ನಲ್ಲಿ. ಯುದ್ಧದ ವೇಳೆ ಭೂಕಂಪನವಾದ್ರೂ ಕೂಡ ಇರಾನ್ ಸುಮ್ಮನಿಲ್ಲ. ಮತ್ತೆ ಅದೇ ಯುದ್ಧವನ್ನ ಮುಂದುವರಿಸಿರುವಂಥದ್ದು. 4.3 ತೀವ್ರತೆಯ ಭೂಕಂಪನ, ಪ್ರಕೃತಿ ವಿಕೋಪದಲ್ಲಿಯೂ ಕೂಡ ಮತ್ತೆ ವಾರ್ ಮುಂದುವರೆದಿರುವಂಥದ್ದು. ಅಮೆರಿಕ ಇಸ್ರೇಲ್ ದಾಳಿಗೆ ಪ್ರತಿ ದಾಳಿ ಅನ್ನುವಂತೆ ಈಗ ಇರಾನ್ ವರ್ತಿಸ್ತಿದೆ. ಯಾವುದೇ ಕಾರಣಕ್ಕೂ ನಾವು ಕೂಡ ಸುಮ್ಮನಿಲ್ಲ, ಇದು ಪ್ರತೀಕಾರ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಿದೆ ಇರಾನ್. ಗಿರಾಶ್ ಪ್ರದೇಶದಲ್ಲಿ ಸಂಭವಿಸಿದೆ ಭೂಕಂಪ. ದಕ್ಷಿಣ ಇರಾನ್ನಲ್ಲಿ 4.3 ತೀವ್ರತೆಯ ಭೂಕಂಪ ಆಗಿರುವಂಥದ್ದು. ಅದೃಷ್ಟವಶಾತ್ ಈ ಭೂಕಂಪನದಿಂದ ಯಾವ ಸಾವು ನೋವುಗಳು ಸಂಭವಿಸಿಲ್ಲ. ಆದರೆ ಇರಾನ್ ಎದುರಿಸ್ತಿರುವಂತಹ ಯುದ್ಧ ಇದೆಯಲ್ಲ, ಇದು ಸಾವು ನೋವುಗಳಿಗೆ ಕಾರಣವಾಗಿರುವಂಥದ್ದು. ಆದರೆ ಭೂಕಂಪನದಿಂದ ಸದ್ಯಕ್ಕೆ ಯಾವ ಸಾವು ನೋವುಗಳು ಸಂಭವಿಸಿಲ್ಲ ಅನ್ನುವಂಥದ್ದು ತಿಳಿದು ಬಂದಿದೆ.